ಈಗಿನ ಮಕ್ಕಳು ಹಿರಿಯರಾಗಿ ವಾಹನಗಳನ್ನು ಓಡಿಸುವವರಿದ್ದಾರೆ. ಈ ಹಂತದಲ್ಲಿ ಅವರಿಗೆ ಮೌಲ್ಯಗಳನ್ನ ಮೈಗೂಡಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ರೋಡ್ ಸೇಫ್ಟಿ ಬಗ್ಗೆ ಹೆಚ್ಚು ನಾವು ಕಾರ್ಯಕ್ರಮಗಳನ್ನು ನಡೆಸಬೇಕಾಗಿಲ್ಲ, ಅಪಾಯಗಳು ಸಂಭವಿಸಲಿಕ್ಕಿಲ್ಲ ಎಂಬುದಾಗಿ. ಮಕ್ಕಳು ಮುಗ್ಧತೆಯಿಂದ ಹೇಳುವಂತ ಮಾತುಗಳು ಮನಸ್ಸಿಗೆ ಸರಿಯಾಗಿ ತಟ್ಟುತ್ತದೆ ಅಂತ ಒಂದು ಅನಿಸಿಕೆ ನಮ್ಮದು. ಸಾರ್ವಜನಿಕರಿಗೆ ಅದು ಅರಿವು ಮೂಡಿಸುವುದು ಮಾತ್ರ ಅಲ್ಲ, ಈ ಚಿಕ್ಕ ಪ್ರಾಯದಲ್ಲಿ ಮಕ್ಕಳಿಗೆ ಕೂಡ ಅದರ ಅರಿವು ಇರಬೇಕು. ರೋಡ್ ಸೇಫ್ಟಿ, ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವು ಇರಬೇಕು. ಮಂಗಳೂರಿನಲ್ಲಿ ರಸ್ತೆ ಸುರಕ್ಷತೆ ಜಾಗೃತಿ ಕಾರ್ಯಕ್ರಮ, ಸಂಚಾರಿ ನಿಯಮಗಳ ಅರಿವು ಕುರಿತು ವಿದ್ಯಾರ್ಥಿಗಳಿಂದ ವಿನೂತನ ಪ್ರಯೋಗ, ಕೈಯಲ್ಲಿ ಫಲಕ ಹಿಡಿದು ಜಾಥಾ, ಬೀದಿ ನಾಟಕ. ಮಂಗಳೂರಿನ ಕೊಡಿಯಲ್ಬೈಲ್ನಲ್ಲಿ ವಿದ್ಯಾರ್ಥಿಗಳಿಂದ ರಸ್ತೆ ಸುರಕ್ಷತೆ ಜಾಗೃತಿ ಕಾರ್ಯಕ್ರಮ ಏಂಜಲ್ಸ್ ಆಫ್ ರೋಡ್ ಸೇಫ್ಟಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಮಂಗಳೂರು ನಗರ ಸಂಚಾರ ಪೊಲೀಸ್ ಹಾಗೂ ಸಂತ ಅಲೋಷಿಯಸ್ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಹಿರಿಯ ವಿದ್ಯಾರ್ಥಿಗಳ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳ ಮೂಲಕ ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮವನ್ನ ಮಾಡಲಾಯಿತು. ಫಲಕಗಳನ್ನ ಕೈಯಲ್ಲಿ ಹಿಡಿದು ಜಾಥಾ ಮತ್ತು ಬೀದಿ ನಾಟಕವನ್ನ ಮಾಡುವ ಮೂಲಕ ವಿದ್ಯಾರ್ಥಿಗಳಿಂದ ರಸ್ತೆ ಸುರಕ್ಷತೆ ಜಾಗೃತಿ ಕಾರ್ಯಕ್ರಮವನ್ನ ನಡೆಸಲಾಯಿತು. ಹೆಚ್ಚಿನ ಸಂದರ್ಭದಲ್ಲಿ ಈ ರೋಡ್ ಸೇಫ್ಟಿ ಬಗ್ಗೆ ಪಾಲಕರು ಅಥವಾ ಹಿರಿಯರು ನಿರ್ಲಕ್ಷ್ಯ ಮಾಡುವಂತಹದ್ದು. ಆದ್ರೆ ಅದರ ಜೊತೆಗೆ ಪಾಲಕರಿಗೆ ಅವರದೇ ಮಕ್ಕಳು ಈ ವಿಷಯವನ್ನ ಮನವರಿಕೆ ಮಾಡಿದಾಗ ಅದನ್ನು ಹೆಚ್ಚಿನ ಒಂದು ಸಮ್ಮತ ರೀತಿಯಲ್ಲಿ ಅದನ್ನು ಪಾಲಿಸಬೇಕು ಅಂತ ಅವರಿಗೆ ಅನಿಸುತ್ತೆ. ಎರಡನೇದಾಗಿ ಈಗಿನ ಮಕ್ಕಳು ಇನ್ನು ಕೆಲವೇ ದಿನಗಳಲ್ಲಿ ಹಿರಿಯರಾಗಿ ವಾಹನಗಳನ್ನು ಓಡಿಸುವವರಿದ್ದಾರೆ. ಆದ್ರಿಂದ ಈ ಹಂತದಲ್ಲಿ ಅವರಿಗೆ ಮೌಲ್ಯಗಳನ್ನ ಮೈಗೂಡಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ರೋಡ್ ಸೇಫ್ಟಿ ಬಗ್ಗೆ ಹೆಚ್ಚು ನಾವು ಕಾರ್ಯಕ್ರಮಗಳನ್ನು ನಡೆಸಬೇಕಾಗಿಲ್ಲ, ಅಪಾಯಗಳು ಸಂಭವಿಸಲಿಕ್ಕಿಲ್ಲ ಎಂಬುದಾಗಿ. ಆದ್ರಿಂದ ಇವತ್ತು ಮಕ್ಕಳು ಈ ರೀತಿಯಲ್ಲಿ ಬಂದಾಗ ಏನಾಗ್ತಾ ಇದೆ ಅಂತ ಹೇಳ್ಕೊಂಡು ಸಾರ್ವಜನಿಕರು ಕೂಡ ನೋಡುವಂತಹ ಸಾಧ್ಯತೆಗಳು ಇರ್ತವೆ. ಆ ಮುಖಾಂತರ ಈ ಸಂದೇಶ ಇನ್ನೂ ಹೆಚ್ಚು ಜನರಿಗೆ ತಲುಪಬಹುದು ಎನ್ನುವ ಒಂದು ನಮ್ಮ ಆಶಯ. ಇದು ಆಲೋಚನೆ ಯಾಕೆ ಸರ್? ಇದು ಮಕ್ಕಳ ಮೂಲಕನೇ ಮಾಡಿಸ್ಬೇಕಂತ ಅನಿಸ್ತು ಯಾಕೆ? ಈ ಫಲಕಗಳನ್ನ ತಯಾರಿ ಮಾಡುವಾಗ ಅವ್ರು ಅದ್ರ ಬಗ್ಗೆ ಸ್ವಲ್ಪ ಆದ್ರೂ ಕೂಡ ಕಲಿತಾರೆ ಮತ್ತು ಏನ್ ಬರೀಬೇಕು, ಯಾವ ರೀತಿಯಲ್ಲಿ ಚಿತ್ರವನ್ನು ಮೂಡಿಸ್ಬೇಕು ಅಂತ ಹೇಳುವಾಗ ಆ ಒಂದು ವಿಷಯದಲ್ಲಿ ಅವರ ಆಸಕ್ತಿ ಬರುತ್ತೆ. ಆ ಆಸಕ್ತಿ ಬಂದು ಏನಾದ್ರೂ ಮಾಡುವಾಗ ಅದರಿಂದ ಅವ್ರು ಕಲ್ಕೊಳ್ತಾರೆ. ಅದ್ರ ಮುಖಾಂತರ ಒಂದು ಈಗ 5ನೇ 6ನೇ 7ನೇ ತರಗತಿಯ ಮಕ್ಕಳು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಈ ಫಲಕಗಳನ್ನ ಶಾಲೆಯಲ್ಲಿ ಪ್ರದರ್ಶನ ಮಾಡಿದಾಗ ಇತರ ಮಕ್ಕಳಿಗೂ ಕೂಡ ಅದೇ ರೀತಿಯಲ್ಲಿ ಸಂದೇಶ ಹೋಗುತ್ತೆ. ಆ ಮುಖಾಂತರ ನಾವು ಏನೋ ಬಂದು ಹಾಗೆ ಹೋಗಿಬಿಟ್ರೆ ಅದು ಏನು ಮನವರಿಕೆ ಆಗಂಗಿಲ್ಲ, ಹೆಚ್ಚು ಆಳವಾಗಿ ಸಂದೇಶ ಅವರಲ್ಲಿ ಮೂಡುವಂಗಿಲ್ಲ. ಆ ಒಂದು ಕಾರಣಕ್ಕಾಗಿ ಈ ಫಲಕಗಳನ್ನ ತಯಾರಿಸುವ ಒಂದು ಯೋಜನೆಯನ್ನ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು ಎಲ್ಲ ಶಿಕ್ಷಕರು ಕೊಟ್ಟು ಆ ಮುಖಾಂತರ ನಾವು ಪಾಲಿಸ್ತಾ ಇದ್ದೀವಿ. ರಸ್ತೆ ಜಾಗೃತಿ, ರಸ್ತೆ ಸುರಕ್ಷತೆ ಬಗ್ಗೆ ಕಾರ್ಯಕ್ರಮ ನಡೆಸಿಕೊಂಡಿದೆ. ಯಾಕೋಸ್ಕರ ಮಕ್ಕಳ ಮೂಲಕನೇ ಕಾರ್ಯಕ್ರಮ ನಡೆಸಬೇಕಂತ ಇಟ್ ಇಸ್ ಅ ಪ್ರೌಡ್ ಪ್ರಿವಿಲೇಜ್. ಯಾಕಂದ್ರೆ ದೊಡ್ಡವರು ಹೇಳುವ ಮಾತು ಅರ್ಥ ಮಾಡಿಕೊಳ್ಳುವುದೇ ಸ್ವಲ್ಪ ಕಷ್ಟಗಳ ದಿನ ಅಂತ ಅನಿಸ್ತದೆ ನನ್ಗೆ. ಮಕ್ಕಳು ಮುಗ್ಧತೆಯಿಂದ ಹೇಳುವಂತ ಮಾತುಗಳು ಮನಸ್ಸಿಗೆ ಸರಿಯಾಗಿ ತಟ್ಟುತ್ತದೆ ಅಂತ ಒಂದು ಅನಿಸಿಕೆ ನಮ್ಮದು. ಅದಕ್ಕೋಸ್ಕರ ಮಕ್ಕಳಿಂದ ಈ ಕಾರ್ಯಕ್ರಮವನ್ನು ಮಾಡಿಸಿದ್ದೇವೆ. ಇದೆಲ್ಲ ಮಾಡೋದ್ರ ಬಗ್ಗೆ ಪ್ಲಾನ್ ಹೇಗೆ ಬಂತು? ಯಾಕೆ ಮಕ್ಕಳ ಮೂಲಕನೇ ಮಾಡಿಸ್ಬೇಕಾಯ್ತು ಈ ರಸ್ತೆ ಸುರಕ್ಷತೆ ಬಗ್ಗೆ ಫಲಕಗಳನ್ನೆಲ್ಲ? ಅವರಿಗೆ ಕೂಡ ಒಂದು ಉತ್ತೇಜನ ಕೊಡುವಂತ ಒಂದು ನಮ್ಮ ಏಮ್ ಇತ್ತು. ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಯಾವತ್ತು ಪರ್ಫೆಕ್ಟ್ ಆಗಿ ಮಾಡ್ಬೇಕಂತ ಒಂದು ಯಾವಾಗ್ಲೂ ಒಂದು ಅವ್ರದ್ದು ಅನಿಸಿಕೆ. ಸೊ ಅವರು ಈ ಕಾರ್ಯಕ್ರಮ ನಾವು ಮೊದಲೇ ಹಾಕಿಕೊಂಡಾಗ ಹೀಗೇನೆ ಒಂದು ಮಾಡಬೇಕು, ಆದರೆ ಮಕ್ಕಳಿಗೆ ಕೂಡ ಒಂದು ಉತ್ಸಾಹ ಬರಬೇಕು, ಅವರಿಂದ ಬೇರೆಯವರು ಕೂಡ ಒಂದು ಕಲಿಯುವ ಒಂದು ಅವಕಾಶ ಸಿಗಬೇಕು ಅಂತ ಅನಿಸಿದ್ದಕ್ಕೆ ಮಕ್ಕಳಿಂದಲೇ ಈ ಪೋಸ್ಟರ್ಸ್ಗಳನ್ನು ಮಾಡಿಸಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ ಏನಂದ್ರೆ ಮಕ್ಕಳಿಗೆ, ಸಾರ್ವಜನಿಕರಿಗೆ ಅದು ಅರಿವು ಮೂಡಿಸುವುದು ಮಾತ್ರ ಅಲ್ಲ, ಈ ಚಿಕ್ಕ ಪ್ರಾಯದಲ್ಲಿ ಮಕ್ಕಳಿಗೆ ಕೂಡ ಅದರ ಅರಿವು ಇರಬೇಕು. ರೋಡ್ ಸೇಫ್ಟಿ, ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವು ಇರಬೇಕು. ರಸ್ತೆ ಸುರಕ್ಷತೆ ಬಗ್ಗೆ ಏನು ಅಂತ ಈಗಿನ ಮಕ್ಕಳು, ಈಗ ಚಿಕ್ಕ ಮಕ್ಕಳು ಕೂಡ ರೋಡಲ್ಲಿ ಹೋಗಿ ನೀವು ನೋಡಿದ್ರೆ ಒಂದು 10-12 ವರ್ಷದವರು ಕೂಡ ಒಂದು ಸ್ಕೂಟರ್ ತಗೊಂಡು ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇರ್ತಾರೆ, ನೋಡಿದ್ದೀರಿ ನೀವು. ಅವರಿಗೆ ಈ ಪ್ರಾಯದಲ್ಲಿ ಅದು ಹೇಳಿದ್ರೆ ಅವರಿಗೆ ನಾವು ಶಿಕ್ಷಿತರಾಗಿ ಮಾಡಿದ್ರೆ ಮುಂದೆ 100% ಅಲ್ಲದಿದ್ರು ಸ್ವಲ್ಪ ಆದ್ರು ಅದು ಮಾತ್ರ ಅಲ್ಲ, ಸಾರ್ವಜನಿಕರು ನೋಡಿದ್ರು, ಕೆಲವರು ಓದಿದ್ರು ಅದರ ಪ್ಲಾಕಾರ್ಡ್ಸ್ ಎಲ್ಲ. ಪ್ಲಸ್ ನಾವು ಹಿರಿಯರಿಗೆ, ಸಾರ್ವಜನಿಕರಿಗೆ ಹೇಳುವಾಗ ಅವರಿಗೆ ಕೂಡ ಹೌದು ಅಂತ ಆಗ್ತದೆ. ಮತ್ತು ಚಿಕ್ಕ ಮಕ್ಕಳು ದೊಡ್ಡವರಿಗೆ ಹೇಳುವಾಗ ದೊಡ್ಡವರು ಕೇಳ್ತಾರೆ ಏನೋ ವಿಶೇಷ ಅಂತ. ಹಾಗೆ